ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಾನು ತುಂಬಾ ದಿವಸದಿಂದ ನನ್ಗೊಂದು ಆಸೆ ಇತ್ತು, ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು, ವರ್ಲ್ಡ್ ಟೂರ್ ಮಾಡೋಣ ಅಂದ್ಬಿಟ್ಟು. ಆ ಟೈಮ್ ಇವಾಗ ಕೂಡ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಟ್ರಿಪ್ಪಿ ಟ್ರಾವೆಲ್ಸ್ ಕಡೆಯಿಂದ ಒಳ್ಳೆ ಪ್ಯಾಕೇಜ್ ಅಂತೂ ಮಾಡ್ಕೊಂಡಿದ್ದೆ. ಲೈಕ್ 45,000 ರುಪೀಸ್ಗೆ 4 ನೈಟ್ 5 ಡೇಸ್ಗೆ ಈ ಪ್ಯಾಕೇಜ್ ಅಲ್ಲಿ ನನ್ಗೆ ಆಲ್ ಇನ್ಕ್ಲೂಡ್ ಆಗಿತ್ತು. ಲೈಕ್ ಫ್ಲೈಟ್ ಟಿಕೆಟ್ ಆಗಲಿ, ಅಕಾಮಡೇಷನ್ ಆಗಲಿ, ಹೋಟೆಲ್ಸ್ ಆಗಲಿ, ಫುಡ್ ಆಗಲಿ, ಒಂದು ಇನ್ಕ್ಲೂಡ್ ಆಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಗೈಸ್, ಇನ್ಯಾಕ್ ತಡ, ಬನ್ನಿ ಈ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ, ನಾನು ಎಲ್ಲಿಗೆ ಬಂದಿರೋದು ಅಂದ್ಬಿಟ್ಟು. ನಾನು ಬಂದಿರೋದು ಥೈಲ್ಯಾಂಡ್ಗೆ. ವೆಲ್ಕಮ್ ಟು ಥೈಲ್ಯಾಂಡ್. ಸೊ ಫೈನಲಿ ನಾವು ರೀಚ್ ಆಗಿದ ತಕ್ಷಣ ನಮ್ಗೆ ಕರ್ಕೊಂಡು ಹೋಗಿದ್ದ ಜಾಗನೇ ಟೈಗರ್ ಟೋಪಿಯಾ ಹತ್ರ. ಟೈಗರ್ ಟೋಪಿಯಾದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಾಗೆ ಅಲ್ಲಿರೋ ಆಂಬಿಯನ್ಸ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಟೈಗರ್ ಶೋಗೆ. ಟೈಗರ್ ಶೋ ಮಾತ್ರ ಅಮೇಝಿಂಗ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನೋಡಿದ್ರಲ್ಲ ಟೈಗರ್ನ ಯಾವ ಥರ ಟ್ರೈನ್ ಮಾಡಿದ್ದು ಅಂದ್ಬಿಟ್ಟು. ಸೊ ಮತ್ತೆ ತಡ ಅಂದ್ಬಿಟ್ಟು ನಾನು ಒಂದು ವಿಡಿಯೋ ತೊಗೊಳ್ಳೋಣ ಅಂದ್ಬಿಟ್ಟು ಟೈಗರ್ ಹತ್ರ ಒಂದು ವಿಡಿಯೋ ತೊಗೊಂಡು, ನೆಕ್ಸ್ಟ್ ನಾನು ಪೈಥಾನ್ ಹತ್ರ ಒಂದು ವಿಡಿಯೋ ತೊಗೊಳ್ಳೋಣ ಅಂದ್ಬಿಟ್ಟು ಪೈಥಾನ್ ಹತ್ರನೂ ಒಂದು ವಿಡಿಯೋ ತೊಗೊಂಡು ಮುಂದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಕರ್ಕೊಂಡು ಹೋಗಿದ್ದು ಕ್ರೊಕೊಡೈಲ್ ಶೋಗೆ. ಕ್ರೊಕೊಡೈಲ್ ಶೋ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿದ್ರು ಶೋನ. ಶೋ ಮುಗಿಸ್ಕೊಂಡು ಅದಾಗಲೇ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ನಾವು ಲಂಚ್ ಮಾಡೋಣ ಅಂದ್ಬಿಟ್ಟು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ರಿ. ಇಂಡಿಯನ್ ರೆಸ್ಟೋರೆಂಟ್ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಲೈಕ್ ಬಿರಿಯಾನಿ, ಎವ್ರಿಥಿಂಗ್ ಅಲ್ಟಿಮೇಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಚೆಕ್ ಇನ್ ಆಗೋಣ ಅಂದ್ಬಿಟ್ಟು ಒಂದು ಲಕ್ಸುರಿಯಸ್ ಹೋಟೆಲಲ್ಲಿ ಬುಕ್ ಮಾಡಿದ್ರು. ರೂಮ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು, ಅಲ್ಟಿಮೇಟ್ ಆಗಿತ್ತು ಅಂತಾನೆ ಹೇಳ್ಬೋದು. ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು ಅಂತಾನೆ ಹೇಳ್ಬೋದು. ಅದಾದಮೇಲೆ ನಾವು ರೆಡಿ ಆಗಿದ್ದೆ, ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೆ. ನೆಕ್ಸ್ಟ್ ಹೊರಟಿದ್ದೆ ಅಲ್ಕಾಜಾರ್ ಶೋಗೆ. ಅಲ್ಕಾಜಾರ್ ಶೋ ಯಾವ ಥರ ಇರುತ್ತೆ ಅಂತ ಬನ್ನಿ ತೋರಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಈ ಶೋ ಯಾವ ಥರ ಇತ್ತು ಅಂದ್ಬಿಟ್ಟು, ತುಂಬಾ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ವಾಕಿಂಗ್ ಸ್ಟ್ರೀಟ್ಗೆ ಹೋದ್ರಿ. ವಾಕಿಂಗ್ ಸ್ಟ್ರೀಟಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ವಾಕಿಂಗ್ ಸ್ಟ್ರೀಟ್ ಯಾವ ಥರ ಇದೆ ಅಂದ್ಬಿಟ್ಟು. ನೀವು ನೋಡಿದ್ರಲ್ಲ ವಾಕಿಂಗ್ ಸ್ಟ್ರೀಟ್ ಯಾವ ಥರ ಇತ್ತು ಅಂದ್ಬಿಟ್ಟು. ಅದಾದಮೇಲೆ ಇಲ್ಲೊಂದು ಮ್ಯಾಜಿಕ್ ಶೋ ನಡೆಸ್ತಾ ಇದ್ರು, ತುಂಬಾನೇ ಅಲ್ಟಿಮೇಟ್ ಆಗಿ ನಡೆಸ್ತಾ ಇದ್ರು. ಫ್ಯಾಂಟಾಸ್ಟಿಕ್ ಅಂತಾನೆ ಹೇಳ್ಬೋದು. ಯಾವ ಥರ ಮಾಯ ಮಾಡ್ಬಿಟ್ಟ ಅಂತ ನೋಡಿ ಒಂದೇ ಸೆಕೆಂಡಲ್ಲಿ. ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ರೂಮ್ಗೆ ಹೊರಟ್ರಿ. ರೂಮಲ್ಲಿ ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾವು ಇದ್ದಿದ್ದು ಹೋಟ್ಲಲ್ಲೇ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ರು. ನಾವು ಇದ್ದಿದ್ದು ಹೋಟ್ಲ್ ಯಾವುದಂತ ಅಂದರೆ LK ಎಂಪೈರ್ ಅಂದ್ಬಿಟ್ಟು ತುಂಬಾ ಲಕ್ಸುರಿ ಆಗಿತ್ತು, ಅನ್ಲಿಮಿಟೆಡ್ ಫುಡ್ಸ್ ಇತ್ತು. ಇನ್ಯಾಕ್ ತಡ ಅಂದ್ಬಿಟ್ಟು ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಹೊರಟಿದೆ ನಾವು ಪಟಾಯಾ ಸಿಟಿ, ಕೋರಲ್ ಐಲ್ಯಾಂಡ್ಗೆ. ಬನ್ನಿ ಎಕ್ಸ್ಪ್ಲೋರ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸೊ ಇದೆಲ್ಲ ನೋಡಿಕೊಂಡು ಕೋರಲ್ ಐಲ್ಯಾಂಡಲ್ಲೆಲ್ಲ ಸುತ್ತಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಫುಡ್ ಸ್ಟ್ರೀಟ್ಗೆ. ನಾನಂತೂ ಫುಡ್ ಸ್ಟ್ರೀಟ್ನ ನೋಡ್ಬಿಟ್ಟು ಕಂಗಾಲಾದ ಗುರು. ಏನು ಮೊಸಳೆಗಳು, ಹಾವುಗಳು, ಚೇಳುಗಳು ಅಂದ್ಬಿಟ್ಟು ಪ್ರತಿಯೊಂದು ಐಟಮ್ಗಳು ಇತ್ತು. ಹೆಂಗನ ತಿಂತಾರೆ ಗುರು. ಅದೆಲ್ಲ ನೋಡಿಕೊಂಡು ಸುತ್ತಾಡೋ ಅಷ್ಟರಲ್ಲಿ ಸಂಜೆನೇ ಆಗೋಗಿತ್ತು ಗುರು. ಸಂಜೆ ನಾವು ಬೀಚ್ ವಾಕ್ ಹೋಗೋಣ ಅಂದ್ಬಿಟ್ಟು ಬೀಚ್ ವಾಕ್ ಹತ್ರ ಹೋದ್ರಿ. ಬೀಚ್ ವಾಕಲ್ಲಿ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಪಟಾಯಾ ಸಿಟಿಗೆ ಹೋಗಿ ಪಟಾಯಾ ಸಿಟಿ ರೌಂಡ್ ಹೊಡ್ಕೊಂಡು 7-11 ಶಾಪ್ ಹತ್ರ ಹೋಗಿ ಸ್ವಲ್ಪ ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಜಮ್ಸ್ ಗ್ಯಾಲರಿ. ನೀವು ನೋಡ್ಬೋದು ಯಾವ ಥರ ಇತ್ತು ಅಂದ್ಬಿಟ್ಟು ಜಮ್ಸ್ ಗ್ಯಾಲರಿ. ಎಲಿಫೆಂಟ್ ಶೋನು ನೋಡಿದೆ, ತುಂಬ ಚೆನ್ನಾಗಿ ಟ್ರೈನ್ ಮಾಡಿದ್ರು ಎಲಿಫೆಂಟ್ಗೂ. ಇದನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ಒಂದೇ ಗ್ಯಾಪ್ನ ಬಂದಿದ್ದು ಅರ್ಜುನನ. ಮಿಸ್ ಯು ಅರ್ಜುನ. Party, party, let's together party. Cutie, 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 baby, let's together party. Naughty, 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 me want that chala naughty. Come on baby, come on baby. ಹಾಗೆ ಡೈನೋಸಾರ್ ಸ್ಟ್ಯಾಚುಸ್ ಎಲ್ಲ ನೋಡಿಕೊಂಡು ಹಾಗೆ ರೌಂಡ್ ಹೊಡ್ಕೊಂಡು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿಕೊಂಡು ಅಲ್ಲಿಂದ ಎಲಿಫೆಂಟ್ ಶೋಗೆ ಹೋದ್ರಿ. ಎಲಿಫೆಂಟ್ ಶೋ ನೀವು ನೋಡ್ಬೋದು ಯಾವ ಥರ ಇತ್ತು ಅಂದ್ಬಿಟ್ಟು. ಬನ್ನಿ ಈ ವಿಡಿಯೋದಲ್ಲಿ ಎಲಿಫೆಂಟ್ ಶೋ ಯಾವ ಥರ ಇತ್ತು ಅಂತ ತೋರಿಸ್ಕೊಡ್ತೀನಿ. ಅದಾದಮೇಲೆ ಕಾರ್ ಶೋನು ಇತ್ತು. ಕಾರ್ ಶೋ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಲೈಕ್ ಎಲ್ಲ ಥರ ಸ್ಪೋರ್ಟ್ಸ್ ಕಾರ್ಗಳು ಇಕ್ಕಿದ್ರು, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬನ್ನಿ ಈ ವಿಡಿಯೋದಲ್ಲೆಲ್ಲ ನೋಡ್ತಾ ಹೋಗೋಣ.
ನೀವು ನೋಡಿದ್ರಲ್ಲ ಒಳ್ಳೆ ಒಳ್ಳೆ ಕಾರ್ ಕಲೆಕ್ಷನ್ಸ್ಗಳು ಇತ್ತು. ನಿಮ್ಗೆ ಯಾವ ಕಾರ್ ಇಷ್ಟ ಆಯ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದೆ ಫ್ಲೋಟಿಂಗ್ ಮಾರ್ಕೆಟ್ಗೆ. ಫ್ಲೋಟಿಂಗ್ ಮಾರ್ಕೆಟ್ ಮಾತ್ರ ಸಕಾಲಾಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಹೋಗಿದ್ದೆ ಟರ್ಮಿನಲ್ 21ಗೆ. ಅದಾದ್ಮೇಲೆ ನಾವು ಹೋಗಿದ್ದು ಬಾಸ್ ಪಬ್ಗೆ. ಪಬ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ರೂಮ್ ಕಡೆ ಹೋಗ್ಬೇಕಾದ್ರೆ ನಾವು ಟ್ರಿಪ್ಸ್ ಹೋಗಿರೋದು ಒಂದೇ ಗಾಡಿಯಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀರಿ ಅಂತಲೇ ಹೇಳ್ಬೋದು. ಅಲ್ಲಿಂದ ರೂಮಲ್ಲಿ ಕುಂಪಲ್ಸ್ಬಿಟ್ರು ಅಂತಲೇ ಹೇಳ್ಬೋದು. ಸಾಕಾದಾಗ ಡ್ಯಾನ್ಸ್ ಮಾಡಿದ್ರಿ, ಎಂಜಾಯ್ಮೆಂಟ್ ಅಂದರು ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡಿದ್ರಿ. ಒಳ್ಳೆ ವೈಬು, ಒಳ್ಳೆ ಫ್ರೆಂಡ್ಸ್ ಇದ್ದರು. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಬುದ್ಧ ಟೆಂಪಲ್ಗೆ. ಬುದ್ಧ ಟೆಂಪಲಲ್ಲಿ ಸ್ವಲ್ಪ ಪ್ರೇ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಹೊರಟಿದ್ದೆ. ನೆಕ್ಸ್ಟ್ ಹೋಗಿದೆ ನಾವು ಬ್ಯಾಂಕಾಕ್ ಸಿಟಿಗೆ. ವೆಲ್ಕಮ್ ಟು ಬ್ಯಾಂಕಾಕ್ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾವು ಇನ್ನೊಂದು ಬುದ್ಧ ಟೆಂಪಲ್ಗೆ ಬಂದ್ರಿ. ಇದು ಮಾತ್ರ ಸಾಕಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ಇಂದಿರಾ ಮಾರ್ಕೆಟ್ಗೆ ಹೋದ್ವಿ. ಇಂದಿರಾ ಮಾರ್ಕೆಟಲ್ಲಿ ಸ್ವಲ್ಪ ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ನೀವು ನೋಡ್ಬೋದು ಇಂದಿರಾ ಮಾರ್ಕೆಟ್ ಯಾವ ಥರ ಇದೆ ಅಂದ್ಬಿಟ್ಟು. ಈ ಮಾರ್ಕೆಟಲ್ಲಿ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಟರ್ಮಿನಲ್ 21ಗೆ. ಹಾಗೆ ನಮ್ಮ ಕ್ರೂಸ್ ಬಂದಿದ ತಕ್ಷಣ ಮಸ್ತ್ ಫೀಲ್ ಕೊಡ್ತು ಅಂತಲೇ ಹೇಳ್ಬೋದು. ತುಂಬಾ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಒಳ್ಳೆ ವೈಬ್ ಇತ್ತು, ಒಳ್ಳೆ ಸಾಂಗ್ಸು, ಒಳ್ಳೆ ಕನ್ನಡ ಸಾಂಗ್ಸ್ ಹಾಕಿದ್ರು. ಮತ್ತು ಒಳ್ಳೆ ಅನ್ಲಿಮಿಟೆಡ್ ಡಿನ್ನರ್ ಇತ್ತು. ಲೈಕ್ ಏನು ಬೇಕಾದ್ರೂ ಎಂಜಾಯ್ಮೆಂಟ್ ಮಾಡಿದ್ರಿ, ತುಂಬಾ ಎಂಜಾಯ್ ಮಾಡಿದ್ರಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಚಿಂಪಾಂಜಿ ಶೋ ಬೇರೆ ಇತ್ತು. ಚಿಂಪಾಂಜಿ ಶೋ ಮಾತ್ರ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ. ಮತ್ತೆ ಇನ್ನೊಂದು ಜಾಗಕ್ಕೆ ಹೋದ್ರಿ. ಅಲ್ಲೂ ಎಲಿಫೆಂಟ್ ಶೋಗಳಿತ್ತು. ಸಾಕಾದಾಗ ವಾಲಂಟಿಯರ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿರೋ ಎಲಿಫೆಂಟ್ ಮಾತ್ರ ಒಳ್ಳೆ ಬುದ್ಧಿ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಯಿತ್ತು ಅಂತಲೇ ಹೇಳ್ಬೋದು. ಮನುಷ್ಯ ಸಮೇತ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ, ಅಷ್ಟು ನೀಟಾಗಿ ಮಾಡ್ತಾಯಿತ್ತು. ನೆಕ್ಸ್ಟ್ ಹೋಗಿದ್ದೆ ಸ್ಪೈ ಶೋ. ನೋಡೋಣ ಬನ್ನಿ. ಅಲ್ಲಿಂದ ಸ್ಪೈ ಶೋ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದೆ ನಾವು ಡಾಲ್ಫಿನ್ ಶೋಗೆ. ಡಾಲ್ಫಿನ್ ಶೋ ಮಾತ್ರ ಮಸ್ತ್ ಆಗಿತ್ತು ಅಂತಾನೆ ಹೇಳ್ಬೋದು. ಬನ್ನಿ ಈ ವಿಡಿಯೋನು ನೋಡ್ಕೊಂಡು ಬರೋಣ. బాటిల్ మూత ఓపెన్ చెయ్యాలే ఇలా ఫుల్ గా నిజం చెయ్యాలే మైండ్ లో ఉండే ప్రతి కళ రారా బ్రదరు సూపర్ వెదరు లెట్స్ రిలాక్స్ అండ్ ರಾಕ್ ಓಕೆ. ನೋಡಿದ್ರಲ್ಲ ಡಾಲ್ಫಿನ್ ಶೋ ಯಾವ ಥರ ಇತ್ತು ಅಂದ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಸೀ ಲಯನ್ ಅಂದ್ಬಿಟ್ಟು. ಸೀ ಲಯನ್ ಶೋ ಬಂದ್ಬಿಟ್ಟು ಸಾಕಾಗಿತ್ತು ಅಂತಲೇ ಹೇಳ್ಬೋದು. ಇದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಫೈನಲಿ ನಾವು ಬೆಂಗಳೂರಿಗೆ ಓಡೋ ಟೈಮ್ ಅಂತೂ ಬಂದೇ ಬಿಡ್ತು. ಒನ್ ಆಫ್ ದ ಬೆಸ್ಟ್ ಮೆಮೊರೇಬಲ್ ಮೂಮೆಂಟ್ ಇನ್ ದ ಲೈಫ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಎಂಜಾಯ್ ಮಾಡಿದ್ದೀರಿ ಈ ಟ್ರಿಪ್ಪಲ್ಲಿ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.